ಯಾವ ರೀತಿಯ ಮುಂಜಾಗ್ರತಾ ಕ್ರಮ ತುರ್ತಾಗಿ ತಗೋಬೇಕು ಅನ್ನೋದನ್ನು ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಸುಮಾರು 1400ಕ್ಕೂ ಹೆಚ್ಚು ಬಂದೋಬಸ್ತ್ಗಾಗಿ ಪೊಲೀಸ್ ಸಿಬ್ಬಂದಿ ವರ್ಗದವ್ರನ್ನ ನಾವು ಡಿಪ್ಯೂಟ್ ಮಾಡ್ಕೊಂಡಿದ್ದೀವಿ. ಈಗಾಗಲೇ 5 IPS ಅಧಿಕಾರಿಗಳು SP ಗಳು ಬಂದಿದ್ದಾರೆ. ನಮ್ಮ ಜಿಲ್ಲೆಯ SP ಅವರು ಸೇರಿ ಸುಮಾರು 250ಕ್ಕೂ ಹೆಚ್ಚು PSIಸ್ನ ಹಾಕಿದ್ದಾರೆ. ಜೊತೆಗೆ ಸುಮಾರು 60ಕ್ಕೂ ಹೆಚ್ಚು ಇನ್ಸ್ಪೆಕ್ಟರ್ಸು ಮತ್ತು DYSP ಎಲ್ಲರೂ ಸೇರಿ ಸುಮಾರು 1,500ಕ್ಕಿಂತ ಹೆಚ್ಚು ಪೊಲೀಸ್ ಇಲಾಖೆಯಿಂದ ನಾವು ಬಂದೋಬಸ್ತ್ಗೆ ಹಾಕ್ಕೊಂಡಿದ್ದೀವಿ. ನಾವು ಶೆಡ್ಯೂಲ್ ಪ್ರಕಾರ ಏನು ಕುಟುಂಬಸ್ಥರು ಮತ್ತು ಮಾಜಿ ಮುಖ್ಯಮಂತ್ರಿಗಳಂತಹ ಕುಮಾರಣ್ಣ ಅವರೇನು ಒಂದು ಶೆಡ್ಯೂಲ್ ಕೊಟ್ಟಿದ್ದಾರೆ 11 ಗಂಟೆಗೆ ಪದ್ಮನಾಭ ನಗರವನ್ನು ಬಿಡ್ತೀವಿ ಅಂತ, ಆ ರೀತಿಯಲ್ಲಿ ಹೋದರೆ ಸುಮಾರು ಸಂಜೆ ಅಷ್ಟೊತ್ತಿಗೆ ನಮ್ಮ ಗಡಿ ಹಾಸನ ಗಡಿ ಅಂದರೆ ನಮ್ಮ ಹಿರಿಸಾವೆಗೆ ಬರುವಂಥದ್ದು ನಾವು ಎಕ್ಸ್ಪೆಕ್ಟ್ ಮಾಡಿದ್ದೀವಿ. ಅಲ್ಲಿಂದ ನಾವು ಬರಮಾಡಿಕೊಂಡು ಅವರ ಒಂದು ರೂಟ್ ಮ್ಯಾಪ್ ಏನು ಕೊಟ್ಟಿದ್ದಾರೆ, ಹಿರಿಸಾವೆ, ಚನ್ನರಾಯಪಟ್ಟಣ ತಾಲೂಕು ಕಚೇರಿ, ಉದಯಪುರ ಹಾಗೂ ಶಾಂತಿಗ್ರಾಮ, ಡೈರಿ ಸರ್ಕಲ್ಲು, ಕಾಟಿಹಳ್ಳಿ ಮತ್ತು NR ಸರ್ಕಲ್ ಏನಂತ ಕೊಟ್ಟಿದ್ದಾರೆ. ಈ ರೀತಿಯಲ್ಲಿ ಹೋಗಿ ಅಲ್ಲಿಂದ ಮತ್ತೆ ಮೊಸಳೆ ಹೊಸಳ್ಳಿ ಮತ್ತು ನಮ್ಮ ಹೊಳೆನರಸೀಪುರ ಕ್ಷೇತ್ರ ಶಾಸಕರಂತಹ HD ರೇವಣ್ಣ ಸರ್ ಅವರ ಒಂದು ಗೃಹದಲ್ಲಿ ಅಂತಿಮ ದರ್ಶನಕ್ಕೆ ನಾಳೆ ಬೆಳೆಯವರೆಗೂ ಅನುವು ಮಾಡಿಕೊಡ್ಬೇಕಂತ ಒಂದು ಹೇಳಿದ್ದಾರೆ. ಅದೇ ರೀತಿ ಸೂಕ್ತವಾದಂಥ ಭದ್ರತೆ ಬಂದೋಬಸ್ತ್ನ ಶಾಂತಿಯುತವಾಗಿ ಮೃತರ ಅಂತಿಮ ದರ್ಶನ ಮಾಡಲಿಕ್ಕೆ ನಾವು ಸನ್ನದ್ಧರಾಗಿದ್ದೀವಿ. ಜೊತೆಗೆ ಘನ ಸರ್ಕಾರದ ಮುಖ್ಯಮಂತ್ರಿಗಳಾದಂತಹ ಶ್ರೀ DK ಶಿವಕುಮಾರ್ ಸಾಹೇಬರು ನಿನ್ನೆ ಮಾಧ್ಯಮದಲ್ಲಿ ಏನು ಸರ್ಕಾರಿ ಗೌರವಗಳ ಜೊತೆಗೆ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಬೇಕು ಅಂತ ಒಂದು ಘೋಷಣೆಯನ್ನು ಮಾಡಿದರು. ಅದೇ ರೀತಿ ಈಗ ತಾನೇ ನಾವು ಸಭೆಯನ್ನು ಮಾಡುವ ಮಧ್ಯದಲ್ಲಿ ಈ ಒಂದು ಆದೇಶ ಸಹ ಪ್ರತಿ ಬಂತು. ಹಾಗೆ ಅದರ ಮುಖಾಂತರ ಸರ್ಕಾರಿ ಗೌರವದಲ್ಲಿ ಗೌರವಾನ್ವಿತ ಚೆನ್ನಮ್ಮಾಜಿಯವರ ಒಂದು ಅಂತ್ಯ ಸಂಸ್ಕಾರವನ್ನು ಮಾಡೋಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ನಾವು ಮಾಡ್ಕೊಂಡಿದ್ದೀವಿ. ಜಿಲ್ಲಾ ಅಧಿಕಾರಿಗಳಂತಹ ನಮ್ಮ ಲತಾ ಕುಮಾರಿ ಮೇಡಮ್ ಅವರು, ನಮ್ಮ SP ಅಂತ ಶುಭಾನ್ವಿತ ಅವರು ಮತ್ತು ನಮ್ಮ CO ಅವರು ಎಲ್ಲ ಸೇರಿ ಸನ್ನದ್ಧರಾಗಿದ್ದೀವಿ. ಯಾವುದೇ ರೀತಿಯ ಕುಂದುಕೊರತೆ ಮತ್ತು ಕುಟುಂಬಕ್ಕೆ ಯಾವುದೇ ರೀತಿಯ ಸಮಸ್ಯೆ ಆಗದ ರೀತಿಯಲ್ಲಿ ನೋಡ್ಕೊಳ್ಳುವಂಥ ಜವಾಬ್ದಾರಿ ನಾವೆಲ್ಲ ಹೊತ್ತಿದ್ವಿ. ಮನವಿ ಮಾಡ್ತೀನಿ ಮಾಧ್ಯಮ ಮುಖಾಂತರ, ಶಾಂತಿಯುತವಾಗಿ ಬಂದು ಮೃತರ ದರ್ಶನವನ್ನು ಮಾಡಿ ಅವರ ಆತ್ಮಕ್ಕೆ ಶಾಂತಿ ಕೋರುವಂಥ ಕೆಲಸವನ್ನು ನಾವೆಲ್ಲ ಮಾಡುವಂಥ ಕೆಲಸವನ್ನು ನಾವು ಮಾಡೋಣ. ನಾಳೆ ಮಧ್ಯಾಹ್ನ ಘನ ಸರ್ಕಾರದ ಮುಖ್ಯಮಂತ್ರಿಗಳು ಸಹ ಬರ್ತೀನಿ ಅಂತ